ಕನ್ನಡಿಗರು ಕೂಡ ವಿಶೇಷವಾಗಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಹೀಗೆ ನಮ್ಮ ಜಯಪ್ರಕಾಶ್ ಶೆಟ್ಟರಿಗೆ ಮೇಲ್ಕೋಟೆಯಿಂದ ಬಂದ ಕನ್ನಡಿಗರ ಪರಿಚಯ ಆಯಿತು, ಮಾತನಾಡಿದ್ರು. ಏನು ಮಾತನಾಡಿದ್ರು ಗಮನಿಸಿ. ಇವರು ಒಬ್ರು ಕರ್ನಾಟಕದವರು ಪುಟ್ಟಣ್ ಶೆಟ್ಟಿ, ಮೇಲ್ಕೋಟೆಯಿಂದ ಬಂದಿರೋದು. ಮೇಲ್ಕೋಟೆಯಿಂದ ಬಂದಿದ್ದೀರಿ. ಹೌದು, ಹೆಸರು ಪುಟ್ಟಣ್ ಶೆಟ್ಟಿ ಅಂತ. ಏನಿದು? ಇದು ದಿವ್ಯ ದೇಶಂ, 108 ದಿವ್ಯ ದೇಶಂ ಅಂತ. ನಮ್ಮ ಇಂಡಿಯಾದಲ್ಲಿ 108 ತಿರುಪತಿ ಇದೆ. ಎಲ್ಲರೂ ಹೋಗೋದು ಒಂದು ಆಂಧ್ರದಲ್ಲಿರುವಂಥ ತಿರುಪತಿ. ಅದರಲ್ಲಿ 108 ತಿರುಪತಿ ನಮ್ಮ ಇಂಡಿಯಾದಲ್ಲಿರೋದನ್ನ ಪ್ರಚಾರ ಮಾಡ್ತಾ ಇದ್ದೀವಿ. ಇದು ಮಂಗಳಾಶಾಸನ ದಿವ್ಯ ದೇಶಂ ಅಂತ. ಇದು ದೇವಾದೇವತೆಗಳು ಋಷಿಮುನಿಗಳು ತಪಸ್ ಮಾಡಿ ಮಹಾವಿಷ್ಣುನ ಪ್ರತ್ಯಕ್ಷವಾಗಿ ನೋಡಿರುವಂಥ ದೇವರಿದು. ಇದು ಕೇರಳದಲ್ಲಿ 11, ತಮಿಳುನಾಡಲ್ಲಿ 84, ಆಂಧ್ರದಲ್ಲಿ 2, ಉತ್ತರ ಪ್ರದೇಶ 4, ಉತ್ತರಾಖಂಡ 3, ಗುಜರಾತಲ್ಲಿ 1, ನೇಪಾಳಲ್ಲಿ 1. ನಾವು ಹೇಳಿದ್ದು 106 ಲೆಕ್ಕ. 107, 8 ನಾವು ನೋಡೋಕ್ಕಾಗಲ್ಲ. 107, 8 ದೇವರೇ ತೋರಿಸ್ಬೇಕು. ಅದು ಕೊನೆಯಲ್ಲಿ ವೈಕುಂಠ. ಈ ರೀತಿ ಹಿನ್ನೆಲೆಯಿದೆ. ಹೆಸರು ಇದ್ರಲ್ಲಿ ಬರ್ದಿದೆ, ಎಲ್ಲಾವುದು ನೆನಪಿರೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ದೊಡ್ಡ ಮಟ್ಟದ ಸಂಭ್ರಮ. ನಾವು ರಾಮನೂರಿನಲ್ಲಿ ಮನೆ ಮಾಡೋದ್ರ ಅದೇ ರೀತಿ ಭಜನೆಗಳು ಹಾಡುಗಳು ಕೇಳೋದಕ್ಕೆ ನಮ್ಗೆ ಸಿಗ್ತಾ ಇದೆ. ಆ ಮೂಲಕ ರಾಮನ ಜಪ ತಪ ಆಗ್ತಾ ಇದೆ. राम आएंगे मेरी झोपड़ी के भाग आज खुल जाएंगे. राम आएंगे, राम आएंगे, आएंगे राम आएंगे. ओ राम आएंगे, आएंगे राम आएंगे. ओ मेरी झोपड़ी के भाग आज खुल जाएंगे. राम आएंगे, मेरी झोपड़ी के भाग आज खुल जाएंगे. राम आएंगे. डांस डांस. श्री राम, जय जय श्री राम, जय श्री राम, जय जय श्री राम. ಎಕ್ಸಾಕ್ಟ್ಲಿ, ಇದು ರಾಮನೂರಿನ ಸಂಭ್ರಮ. ಇಲ್ಲಿ ರಾಮನಾಮ ಜಪಗಳು ಜೊತೆಗೆ ಭಜನೆ ಹಾಡುಗಳ ಮೂಲಕ ರಾಮನ ಸ್ಮರಣೆ ಆಗ್ತಾ ಇದೆ.